ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಡೇ? ಬುಧವಾರ. ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇಡ್ಲಿ ಸಾಂಬಾರ್ ಚಟ್ನಿ ಬ್ರೇಕ್ಫಾಸ್ಟು. ಸೊ ಹಾಗಾಗಿ ಬೇಳೆನ ಎಲ್ಲ ಬೆಳಗ್ಗೆನೆ ಬೇಯಿಸ್ಕೊಂಡಿದ್ದೀನಿ. ಸೊ ವಾಕಿಂಗ್ ಹೋಗಿ ಬಂದ ತಕ್ಷಣ ಕಿಚನ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟಿದ್ದೀನಿ. ಇವಾಗ ಸಾಂಬಾರ್ಗೆ ಬೆಳ್ಳುಳ್ಳಿ ಎಲ್ಲ ಜಚ್ಕೊಂಡು ಬೇಳೆ ಸಾಂಬಾರು ಇಡ್ಲಿಗೆ ಸೂಪರ್ ಇರುತ್ತೆ. ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಹಾಗೆ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೆಕೆ ಇದೆ ಮತ್ತು ಚಳಿ ಇದೆ, ಎರಡು ಮಿಕ್ಸ್ ಆಗಿಬಿಟ್ಟು ರಾತ್ರಿ ಫ್ಯಾನ್ ಹಾಕ್ಬಿಟ್ಟು ತಲೆನೋವು ಬಂದ್ಬಿಟ್ಟಿದೆ ನನಗೆ. ತಲೆನೋವು ಮತ್ತು ಮೂಗು ಕಟ್ಕೊಳ್ತಾ ಇದೆ. ಸೊ ಹಿಂಸೆ ಆಗ್ಬಿಟ್ಟಿದೆ. ಬೆಳಗ್ಗೆ ವಾಕಿಂಗ್ ಹೋಗಕ್ಕೂ ಕಷ್ಟ ಆಗುತ್ತೆ. ಬಟ್ ಅಲ್ಲೂ ಹೋಗಿ ಬಂದೆ, ಬಿಡಬಾರ್ದು ಅಂತ. ಏನಾಗುತ್ತೆ, ಒಂದು ದಿವಸ ಲೇಸಿನೆಸ್ಗೆ ಬಿಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ಡೇ ಹೋಗೋದಕ್ಕೂ ಸೋಂಬೇರಿತನ ಬಂದ್ಬಿಡುತ್ತೆ ಹಾಗೇನೆ. ಹಾಗಾಗಿ ನಾವು ಬೇಡ ಸ್ಕಿಪ್ ಮಾಡೋದು ಅಂದ್ಬಿಟ್ಟು ವಾಕಿಂಗು ಮುಗಿಸ್ಕೊಂಡಿದ್ದೆ. ಇವಾಗ ಸದ್ಯಕ್ಕೆ ಸಾಂಬಾರು ಪ್ರಿಪೇರ್ ಮಾಡಿಬಿಡೋಣ. ಸಾಂಬಾರು ಆದಮೇಲೆ ಚಟ್ನಿಗೆ ಕಡಲೆಕಾಯಿ ಬೀಜ ಹುರ್ಕೊಂಡು ಮಾಡಬೇಕು. ಕಡಲೆಕಾಯಿ ಬೀಜ ಚಟ್ನಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಡ್ಲಿಗೆ ಸಾಂಬಾರು ಬಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಳ್ತೀನಿ, ಜಾಸ್ತಿ ಮಾಡಲ್ಲ. ಇಡ್ಲಿಗೆ ಮಾಡೋ ಸಾಂಬಾರು ಊಟಕ್ಕೂ ಚೆನ್ನಾಗಿರಲ್ಲ ಅಷ್ಟು, ಬಟ್ ಇಡ್ಲಿಗೆ ಚೆನ್ನಾಗಿರುತ್ತೆ. ಒಂಥರ ಸ್ವೀಟ್ ಇರುತ್ತಲ್ವ, ಹಾಗಾಗಿ ಬರೀ ಇಡ್ಲಿ ಸಾಂಬಾರು ಇಡ್ಲಿಗೆ ಮಾತ್ರ ಮಾಡ್ತೀವಿ. ಸೊ ಸಾಂಬಾರೇನೆ ಬಸ್ಸಾರು ಮಾಡಿದ್ದೆ, ಅದಿದೆ ಊಟಕ್ಕೆ. ಸಾಂಬಾರು ಏನು ತೊಂದರೆ ಇಲ್ಲ. ಇವತ್ತು ನೋಡೋಣ, ದೇವಸ್ಥಾನ ತೊಳೆದಿಟ್ಬಿಡೋಣ ಅಂತ ಇದ್ದೀನಿ. ಯಾಕೋ ಬೆಳಗ್ಗೆನ ಒಂದೇ ಸೈಡ್, ಈ ಸೈಡ್ ಮಾತ್ರ ತಲೆ ನೋವ್ತಾ ಇರೋದ್ರಿಂದ ಏನೂ ಮೂಡೇ ಇಲ್ಲ ಇವತ್ತು ಕೆಲಸ ಮಾಡೋಕ್ಕೆ. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಒಂದು ಮಾಡ್ತೀನಿ, ನೋಡೋಣ. ಆಮೇಲೆ ಒಂದು 5 ನಿಮಿಷ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ತೀನಿ. ಸೆಕೆ ಬಂದು ತಡ್ಕೊಳಕ್ಕಾಗಲ್ಲ, ಚಳಿ ಬಂದು ತಡ್ಕೊಳಕ್ಕಾಗಲ್ಲ. ನಂಗೆ ಸೆಕೆಲಿ ಏನಂದರೆ ಫ್ಯಾನು ರೂಢಿ ಆಗಬೇಕು. ಇವಾಗ ಚಳಿ ಇರ್ತಲ್ಲ, ಸೊ ಫ್ಯಾನು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಸೆಕೆಗಾಲದಲ್ಲಿ ಫ್ಯಾನ್ ಹಾಕ್ಕೊಳ್ಬೇಕಲ್ಲ, ಫ್ಯಾನ್ ಹಾಕ್ಕೋಬೇಕು ಅಂದರೆ ಫ್ಯಾನ್ ನಮ್ಗೆ ಅಡ್ಜಸ್ಟ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಹೆಡ್ಏಕ್ ಥರ ಬರುತ್ತೆ, ಆಗೋದಿಲ್ಲ. ಹಾಗಾಗಿ ಫ್ಯಾನ್ ಅಡ್ಜಸ್ಟ್ ಆಗೋರ್ಗು ಈ ಪ್ರಾಬ್ಲಮ್ ತಪ್ಪಲ್ಲ. ಚಳಿ ಇದ್ರೂ ಒಂಥರ ತಲೆನೋವು ಬರುತ್ತೆ, ಸೆಕೆ ಇದ್ದು ಫ್ಯಾನ್ ಆನ್ ಮಾಡಿದ್ರೆ ಅದಕ್ಕೂ ತಲೆನೋವು ಬರುತ್ತೆ ನನಗೆ. ವಿಚಿತ್ರ ಬಾಡಿ ಕಂಡೀಷನ್ ಆಗ್ಬಿಟ್ಟಿದೆ ನನಗೆ. 2 ಇಡ್ಲಿ ಇಟ್ಟಿದ್ದೀನಿ ನನ್ನ ಮಗನಿಗೋಸ್ಕರ, ಫಸ್ಟ್ ಅವ್ನು ತಿನ್ಸ್ಬಿಡೋಣ ಅಂತ. ಸೊ 6 ಇಡ್ಲಿ ತಿನ್ನೋಕ್ಕಾಗಲ್ಲ, ಯಾರಿಗೆ ಎಷ್ಟು ಬೇಕು ಅಲ್ಲಲ್ಲೇ ಮಾಡ್ತೀನಿ. ಸುಮ್ಮನೆ ಮಾಡಿಟ್ಟು ಯಾರು ತಿನ್ನಲ್ಲ, ವಾಪಸ್ ನಾನೇ ತಿನ್ಬೇಕಾಗತ್ತೆ. ಈ ಮನೆಯಲ್ಲೆಲ್ಲ ಇನ್ನೊಂದೇನು ಗೊತ್ತಾ, ಮೇಯ್ನಾಗಿ ವೇಸ್ಟ್ ಆಗಿಬಿಡುತ್ತೆ. ಅಯ್ಯೋ ಇವ್ರು ತಿಂದಿಲ್ವಲ್ಲ, ಬಿಸಾಕ್ಬೇಕಲ್ಲ ಅಂತ ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡಿರ್ತೀವಲ್ಲ, ಬಿಸಾಕಕ್ಕೆ ಬೇಜಾರಾಗಿ ನಾವೇ ತಿಂದೇ ಇಷ್ಟು ದಪ್ಪ ಆಗೋಗಿರ್ತೀವಿ. ಇನ್ನೇನು ಅಷ್ಟೊಂದು ದಪ್ಪ ಏನು ಆಗಿರಲ್ಲ. ಯಾಕಂದರೆ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲೆಲ್ಲ ಓದಬೇಕು, ಬರೀಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಟೆನ್ಷನ್ನಲ್ಲಿ ಎಷ್ಟು ಬೇಕು ಅಷ್ಟೇ ಲಿಮಿಟಲ್ಲಿ ತಿನ್ಕೊಂಡಿರ್ತೀವಿ. ಮದುವೆ ಆದಮೇಲೆ ಅಡುಗೆ ಮಾಡೋದು ನಾವೇ ಆಗಿರೋದ್ರಿಂದ ವೇಸ್ಟ್ ಆಗ್ಬಿಡುತ್ತೆ ಅನ್ನೋ ಇದಕ್ಕೋಸ್ಕರ ತಿನ್ಕೊಂಡು ಇಷ್ಟೊಂದು ಗಾತ್ರ ಆಗಿರ್ತೀವಿ. ನಿಜ ಅಲ್ವಾ? ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಗಾಗಿದೆ. ಸೌಟ್ ಎಲ್ಲಿಟ್ಟೆ? ಈ ಪಾತ್ರೆ ತೊಳೆದು ಬಿಡ್ಬೋದು. ಈ ಪಾತ್ರೆ ತಗೊಂಡು ಹುಡ್ಕೋದು ಗೊತ್ತಾರೆ ನೋಡಿ. ಸೌಟಲ್ಲಿ ಹೋಯ್ತು, ಸ್ಪೂನಲ್ಲಿ ಹೋಯ್ತು. ಸಾಲ್ಟ್ ಹಾಕೋದು. ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಫ್ಲೇವರ್. ಕೆಲವ್ರಿಗೆ ಇಷ್ಟ ಆಗಲ್ಲ, ಇಷ್ಟ ಇರೋ ಹಾಕೊಳ್ಳಿ ಅಲ್ವಾ, ಇಷ್ಟ ಇದ್ದಾರೋ ಮಾಡಿ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು. ಅದರಲ್ಲೂ ಇಡ್ಲಿ ಸಾಂಬಾರು ಸಾಕಾಗಿರುತ್ತೆ. ಬೇಳೆನ ಬೇಯಿಸ್ಕೊಂಡಿದ್ದೀನಿ, ಬೇಯಿಸ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಒಂದು ಟೊಮೆಟೊ ಹಾಕ್ತೀನಿ. ತುಂಬ ಸಿಂಪಲ್ ರೆಸಿಪಿ, ಬಟ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ಮಸ್ತ್ ಕಾಂಬಿನೇಷನ್ ಇದು. ಸೊ ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸ್ಕೊಂಡು ಸ್ಟೌವೆಲ್ಲ ಇವತ್ತು ಕ್ಲೀನ್ ಮಾಡಿದ್ದೀನಿ. ಹಾಗಾಗಿ ಬೇಗ ಬೇಳೆ ಎಲ್ಲ ಬೇಯಿಸಿಟ್ಕೊಂಡೆ. ಇಲ್ಲ ಅಂದಿದ್ರೆ ನನಗೆ ಏನಾಗುತ್ತೆ ಅಂದರೆ ಒಂದು 10 ನಿಮಿಷ ಅಂದ್ರೂ ನಮಗೆ ಕೆಲಸನೇ ಮಾಡ್ಕೊಳಕ್ಕಾಗೋದಿಲ್ಲ. ಒಂಚೂರು ಟೈಮ್ ಏರುಪೇರು ಆಗ್ಬಿಟ್ರು. ಹಾಗಾಗಿ ಅಲ್ಲಲ್ಲೇ ಮಾಡ್ತಾ ಇರ್ತೀನಿ. ಆಮೇಲೆ ಒಂದು 5 ನಿಮಿಷ ಕಾಫಿ ಕುಡಿಯೋಣ, ರೆಸ್ಟ್ ಮಾಡೋಣ ಅಷ್ಟೇ ಮತ್ತೆ ಟೈಮ್ ಆಗ್ತಿರುತ್ತೆ. ಮತ್ತು ಸರಿಗೆ ಕಾಫಿನೂ ಕುಡಿಯೋಕ್ಕಾಗಲ್ಲ, ಕೆಲಸನೂ ಆಗಲ್ಲ. ಒಟ್ಟಿನಲ್ಲಿ ಬೆಳಗ್ಗೆ ಆಯಿತು ಕಿಚನ್ಗೆ ಬಂದರೆ ಬರೀ ಕಿಚನ್ ಕೆಲಸನೇ ಆಗ್ಬಿಡುತ್ತೆ. ಬಿಡಿ, ಏನೇ ಮಾಡೋದು ತಪ್ಪಿಸ್ಕೊಳಕ್ಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾವು ಕಿಚನಲ್ಲೇ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಏನು ಮಾಡೋಕ್ಕಾಗಲ್ಲ. ತಿನ್ನಬೇಕು ರುಚಿಯಾಗಿ, ಮನೆ ನೀಟಾಗಿರಬೇಕು ಅಂದರೆ ಮೇಯ್ನಾಗಿ ಕಿಚನ್ನೇ. ಕಿಚನಲ್ಲಿ ಕ್ಲೀನ್ ಮಾಡೋದು,
ಕಿಚನಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಇದಿಷ್ಟು ತುಂಬಾ ಇಂಪಾರ್ಟೆಂಟು. 50% ಕಿಚನಲ್ಲೇ ಕೆಲಸ ಮಾಡೋದು, ಒಂದು 50% ಮಾತ್ರ ಹಾಲು ರೂಮಲ್ಲಿ ಇದೆ, ಟಾಯ್ಲೆಟಲ್ಲಿ ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಮುನ್ಸ್ಕೊಂಡಿದ್ದಾಳೆ. ಸ್ಕೂಲಿಂದ ಬಂದು ಹೆಂಗೆ ಬಿದ್ದವಳು ನೋಡಿ. ಶೇಮ್ ಮಾಡ್ಬೇಕು ಅವಳಿಗೆ. ಅಲ್ಲ, ಇವಳು ಓರಿಯೋ ಬಿಸ್ಕೆಟು ಹಾಕು ಅಂತ ನನಗೆ ಹೇಳೇ ಇಲ್ಲ. ನಾನು ಹೆಂಗೆ ಹಾಕೋಕ್ಕಾಯ್ತದೆ? ಇವು ಮುನ್ಸ್ಕೊಬಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಬಿದ್ದಿರೋ ಕೊಬ್ಬು ಜಾಸ್ತಿ ನಿಂಗೆ. ಬಯ್ಯವ ಅವಳಿಗೆ ಬಿದ್ದಿರು ಕೊಬ್ಬು ಜಾಸ್ತಿ ಏನವ. ಚಿರಮ್ಮ ಅಲ್ಲಿ ಚೆಲ್ಬೇಡ, ಅದೆಲ್ಲ ಸುಮ್ಮನಿರೋ. ನೀ ಸುಮ್ಮನಿರೋ. ಹೊರಗೆ ಬಿಡಿಸ್ಬೇಕು. ಅರ್ಧ ಇಲ್ಲಿ ಮನೆಯೆಲ್ಲ ಚೆಲ್ಲಿದ್ದ, ಇನ್ನು ಅರ್ಧ ಇಲ್ಲಿ ಬಿದ್ದೈತೆ. ಇದ್ಕಿದ ಬೇಳೆ ಮಾಡೋಣ ಅಂತ ತಗೊಬಂದೆ. 100 ರೂಪಾಯಿ, 1.5 kg, 1.5 kg 100 ರೂಪಾಯಿ. ಸೊ ಇವಾಗ ದೋಸೆ ಬೇಕಂತೆ ನನ್ನ ಮಗನಿಗೆ. ಸೊ ಹಾಗಾಗಿ ನನ್ನ ಮಗನಿಗೆ ದೋಸೆ. ನಾನು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಇವಳು ಕರ್ಕೊಬರಕ್ಕೆ ಹೋಗಿದ್ದೆ ಇವತ್ತು. ತಗೊಳ್ಳೆ. ಸರಿ, ನನ್ನ ಮಗನು ಬರ್ತೀನಿ ಅಂತ ಸ್ಕೂಲ್ ಹತ್ರ, ಆಗ ಅವನು ಕರ್ಕೊಂಡು ಹೋಗಿದ್ದೆ. ಇವಾಗ ಅವನಿಗೆ ದೋಸೆ, ಬೆಳಗ್ಗೆ ಇಡ್ಲಿ ಮಾಡಿದ್ದಿಲ್ಲ ಅದೇ ಬ್ಯಾಟರಲ್ಲೇ ದೋಸೆ ಮಾಡೋದು. ದೋಸೆ ಅವನಿಗೆ ದೋಸೆ ಮಾಡಿಕೊಟ್ಬಿಟ್ಟು ಬಿಸಿ ಅನ್ನ ಮಾಡಿದ್ದೀನಿ. ನಮಗೆ ಅನ್ನ ಸಾಂಬಾರು ತಿಂದ್ಬಿಟ್ಟು ಅವರೆಕಾಯಿ ಬಿಡಿಸಿ ನೆನೆಸ್ಬೇಕು ಫಸ್ಟು. ಇದ್ಕಿದ ಬೇಳೆಗೆ ದೇವಸ್ಥಾನ ತೊಳಿಬೇಕು ಇವತ್ತು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ. ದೋಸೆ ಅಮ್ಮ ದೋಸೆ, ಇದು ಅಮ್ಮ ಮಾಡಿದ ದೋಸೆ. ಒಂದು ಟೈಮೆಲ್ಲ ಸಾಂಗ್ ಸಿಕ್ಕಾಬಿಟ್ಟು ಟ್ರೆಂಡ್ ಆಗಿತ್ತು. ದೋಸೆ ಅಮ್ಮ ದೋಸೆ, ಇದು ಅಮ್ಮ ಮಾಡಿದ ದೋಸೆ. ಬಂದು ಊಟ ಮಾಡೆ. ಹೆಂಗೆ ಆಡ್ತಾಳೆ ಅಂದರೆ ಒಂದೊಂದ್ಸತಿ ಇರಿಟೇಟ್ ಮಾಡ್ತಾಳೆ. ಚಿನ್ನಿ ಒಂದೇ ದೋಸೆ ಸಾಕೇನೋ? ಅಂತೆ. ಸೊ ಬೆಳಗ್ಗೆ ಇಡ್ಲಿಗೆ ಬೇಳೆ ಸಾಂಬಾರು ಮಾಡಿದ್ದೆ, ಅದಿದೆ. ಸ್ವಲ್ಪ ಬಸ್ಸಾರಿದೆ, ಅದನ್ನೇ ಮೇಂಟೈನ್ ಮಾಡೋಣ ಅಂತ. ತಿರುಗುತ್ತಾ ಚಕ್ರ? ದೋಸೆ ಮಾಡ್ತಾ ಇದ್ದೀನಿ. ಏನಮ್ಮದು? ಇದಾ ಅದು ಡ್ರಾಯಿಂಗ್ ಪಿಕ್ಚರ್ ಹಾಕಿರೋದು. ನನ್ನ ಮಗಂಗೆಲ್ಲ ಹೇಳ್ಬೇಕು. ಈ ನಡುವೆ ಅಂತೂ ಎಲ್ಲಾನು ಕ್ವಶನ್ ಮಾಡ್ಕೊಂಡು ಅದೇನು ಇದೇನು ಅಂತ. ಏನಮ್ಮ ವಿಡಿಯೋ ಮಾಡ್ಬೇಕು ಹೇಳಮ್ಮ. ಈ ನನ್ನ ಮಗಂಗೆ ವಿಡಿಯೋ ಮಾಡ್ಬೇಕು. ಅಲ್ಲಿ ಬಿಸಾಕಿದ್ರೆ ಕಾರ್ನ ಹೆಂಗ್ ತರೋದು? ಅಲ್ಲಿ ಸಂದಿಲ್ ಬಿಸಾಕವನೆ ಕಾರ್ನ. ಪರ್ಕೆ ಎತ್ಕೋಬಾಗೋ, ಪರ್ಕೆ ತಗೊಡ್ತೀನಿ. ಏನೇ ನಿಂದು? ಎದ್ದು ಊಟ ಮಾಡೋಗೆ ಹೋಗ, ಪರ್ಕೆ ತಗೋಬಾ. ಪರ್ಕೆ ಕೊಡೆ ಅವನಿಗೆ. ಆ ಕಾರ್ ಬೇಕಂತ ಸಂದಿಗೆ ಹೋಗಿದೆ, ಫ್ರಿಜ್ ಸಂದಿಗೆ. ದೋಸೆ ರೆಡಿ ಆಯಿತು. ದೋಸೆ ನನ್ನ ಮಗನಿಗೆ. ಚಿನಿ ಬಿಸಿ ಬಿಸಿ ದೋಸೆ. ಅಮ್ಮ ಇವ್ನಿಗೆ ಊಟ ಮಾಡಿಸಿ ನಾನು ಯಾವಾಗಪ್ಪ ತಿನ್ನೋದು? ತಿಂದು ಮುಗಿಸಿದ ಮೇಲೆ ನೀನಲ್ಲಿ ಕಳ್ಸ್ಬಿಟ್ಟು ಅಳೋ. ನೋಡಿ ಫ್ರೆಂಡ್ಸ್, ಚಾಪರ್ ಮುರಿದೋಗಿತ್ತು, ಅಲ್ಲ ಕೆಟ್ಟೋಗಿತ್ತು, ಅದಕ್ಕೆ ಹೊಸ ತರಿಸಿದ್ದೀನಿ. ಯೂಸ್ ಮಾಡಕ್ಕೆ ಬಂದಿಲ್ವಾ? ಯಾವಾಗೆಲ್ಲ ನಮ್ದು ಎಷ್ಟೊಂದು ವರ್ಷ ಆಗಿತ್ತು. ಸ್ಪಾಂಜ್ ಕಾಲಾಗಿತ್ತು, ಸೊ ಸ್ಪಾಂಜ್ ತರಿಸಿದೆ. ಈ ನನ್ನ ಮಗ ನೋಡಿ ಆಟ ಸಾಮಾನು ತಗೊಬಂದವ್ ಹೋಗಿ. ನೋಡು ಯಾಕೆ ಕಿರ್ಚ್ಕೊಳ್ತೀಯ? ಅಯ್ಯೋ ಊಟ ಮಾಡಲ್ವಾ ಇವಾಗ? ಏನೇನು ಐಡಿಯಾಗಳೆಲ್ಲ ಮಾಡ್ಬೋದು ಅಂತ. ಆಮೇಲೆ ಇದಕ್ಕೆಲ್ಲ ಪೇಸ್ಟ್ ಮಾಡೋಕ್ಕೆಲ್ಲ ಕೊಟ್ಟಿದ್ದಾರೆ ನೋಡು. ಹೆಂಗೆ ಜೋಡಿಸ್ಕೊಳ್ಳೋದು ಅಂತ.
ಇರೋ ಆಟ ಸಾಮಾನೆ ನಂಗೆ ಬರೋಕ್ಕಾಗಲ್ಲ. ಇವಾಗ ಇದು ಈಗ ಬೇರೆ ಈ ತರ ಎಕ್ಸ್ಟ್ರಾ ಅಲ್ಲೋಡಲ್ಲಿ ಮಾಡ್ಬೋದು. ಅಲ್ಲೋಡು ನಾಳೆ ಶುರು ಮಾಡ್ಕೊಬಿಟ್ಟವನೆ. ಅಲ್ಲೋಡು ಅವನ್ನ. ಅಯ್ಯೋ ನಂಗೆ ತುಂಬಾ ಇಷ್ಟ ಐತಿ ಟರ್ಟಲ್ ಮಾತ್ರ ಮಾಡೋದ್ರಲ್ಲಿ. ಅದಕ್ಕೋಸ್ಕರ ಸ್ಟಿಕ್ ಮಾಡ್ಕೊಳಕ್ಕೆ ಸ್ಟಿಕ್ಕರ್ಸ್. ಇದು ಎತ್ತಿ ಇಲ್ಲಾಂದ್ರೆ ಅವ್ನು ಅರ್ಧ ಹಾಕ್ಬಿಡ್ತಾನೆ. ನಿಧಾನಕ್ಕೆ ರಜೆ ಇದ್ದಾಗ ಮಾಡಬೇಕು. ಅವ್ನು ಮನ್ಗಿದ್ದಾಗ. ಅಲ್ಲೋಡದು ಇದೇನೋ ಇದು ನಾನು ಮಾಡ್ತಾ ಫಿನಿಶ್ ಆದ್ಮೇಲೆ ತರಿಸ್ತೀನಿ ಡಾಗಿನ. ಆಯ್ತು. ಕೊಡ್ತಾಳೆ ಬಾಕ್ಸ್ಗೆ. ಹೋಗೋ ಸೆಲ್ಫಿಶ್ ಪಾಪ ಕಾಸ್ಟ್ ಐಟಮ್ ತರ್ಲಿ. ಒಟ್ಟು ಕಳಿಸ್ತೀನಿ ನಂಗೆ. ಕೊಡ ಬಾಕ್ಸು. ಹಾಕ್ತಾಳ ಅವಳು ಅಕ್ಕ. ಪಾಪ ನಡಿ ಊಟ ಮಾಡಿ ನಡಿ. ಫ್ರೆಂಡ್ಸ್, ಡಿಮಾರ್ಟಲ್ಲಿ ಇಷ್ಟು ಐಟಮ್ ಬುಕ್ ಮಾಡಿದ್ದೆ. ಸಂತೂರ್ ಸೋಪು ಮತ್ತು ಸರ್ಫ್ ಎಕ್ಸೆಲ್ಲು, ಫೇರ್ ಆ್ಯಂಡ್ ಲವ್ಲಿ ಒಂದು, ಕೋಲ್ಗೇಟ್ ಪೇಸ್ಟು. ಸೊ ನಂದು ಮ್ಯಾಟ್ ಫಿನಿಶಿಂಗ್ದು ಲಿಪ್ಸ್ಟಿಕ್ ಮೆಬ್ಲಿಂದು ಖಾಲಿಯಾಗಿತ್ತು. ಸೊ ನಂಗೆ ಅದೇ ಬೇಕಿತ್ತು. ಬಟ್ ಶೇಡ್ ಬಂದು ಬೇರೆದಿದೆ. ಇದು ಆ್ಯಕ್ಚುಲಿ 680 ಇದೆ. ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಬೇರೆ ಶೇಡು. ನೋಡೋಣ ಅಂತ ತರಿಸಿದ್ದೀನಿ. ಹೇಗಿದೆ ನೋಡೋಣ ಇರಿ. ಸೊ ಹೇಗಿದೆ ನೋಡೋಣ ಶೇಡು. ಒಂಥರ ಪಿಂಕ್ ಮೆಜಂತಾ ಕಲರು ಏನೋ ಇರಬೇಕು. ನಾನು ಲಾಸ್ಟ್ ಟೈಮ್ ಯೂಸ್ ಮಾಡ್ತಿದ್ದ ಒಂಥರ ರೆಡ್ಡು ಚೆನ್ನಾಗಿತ್ತು. ರೆಡ್ ಬ್ರೌನ್ ಮಿಕ್ಸ್. ಸೊ ನನಗೆ ಮ್ಯಾಟ್ ಫಿನಿಶಿಂಗೇ ಇಷ್ಟ, ಹಾಗಾಗಿ ತರಿಸಿದ್ದೀನಿ. ಎಷ್ಟು ಗ್ಲೋಯಿಂಗ್ ಆಗಿದೆ, ಹಂಗೆ ಕಚ್ಚಿಬಿಡ್ಬೇಕು ಅನಿಸ್ತಿದೆ. ಇದು ಒಂಥರ ಮೆಜಂತಾ ಕಲರ್. ಇದು ಚೆನ್ನಾಗಿದೆ. ನನಗೆ ಮ್ಯಾಟ್ ಫಿನಿಶಿಂಗಲ್ಲಿ ಬೇರೆ ಬ್ರ್ಯಾಂಡು ಬರುತ್ತೆ, ಬಟ್ ನಂಗೆ ಮೆಬ್ಲಿನೇ ತುಂಬಾ ಫ್ರೆಂಡ್ಸ್ ಹಿಂಗೆ ನಜ್ಬಿಡಿ ಹೇಳ್ತೀನಿ. ತುಂಬ ಇಷ್ಟ. ಮತ್ತು ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಚೆನ್ನಾಗಿ ಒಂದ್ಸತಿ ಹಚ್ಚಿದ್ರೆ ಸಾಕು ಅಪ್ಲೈ ಆಗುತ್ತೆ ಕ್ಲೀನಾಗೆ. ಸೊ ನಂಗೆ ಇದೇ ತುಂಬ ಇಷ್ಟ. ಸೊ ನಂಗೆ ಲಾಸ್ಟ್ ಟೈಮ್ ಯೂಸ್ ಮಾಡ್ತಿದ್ದ ಶೇಡ್ ಸಿಗಲಿಲ್ಲ. ಇಟ್ಸ್ ಓಕೆ. ಇದು ಚೆನ್ನಾಗಿದೆ ಮೆಜಂತಾ ಕಲರ್ ಅಂತ ಇದನ್ನು ತರಿಸಿ. ಸೇಮ್ ಪ್ರಾಡಕ್ಟ್ ಇದು. ಸೇಮ್ ಪ್ರಾಡಕ್ಟ್ ಅಲ್ಲ, ಸೇಮ್ ಬ್ರ್ಯಾಂಡ್. ನಂಗೆ ಮೆಬ್ಲಿನೇ ತುಂಬಾ ಇಷ್ಟ ಆಗೋದು. ಲ್ಯಾಕ್ಮಿಯೆಲ್ಲ ಅಷ್ಟು ಇಷ್ಟ ಆಗಲ್ಲ, ಮೆಬ್ಲಿನ್ ಆದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಅದನ್ನೇ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಶೇಡ್ ಇಷ್ಟ ಆಯ್ತು ನನಗೆ. ಐ ಲೈಕ್ ಇಟ್. ಹಂಗೆ ಇರಿ ಮೇಡಮ್, ಸ್ಟಾರ್ಟ್ ಮಾಡು. ಸೊ ಮೈ ಆಲ್ ಟೈಮ್ ಫೇವ್ರೇಟ್ ಲಿಪ್ಸ್ಟಿಕ್ ಅಂದರೆ ಇದೆ. ನಾನು ಜಾಸ್ತಿ ಬೇರೆ ಯಾವ ಬ್ರ್ಯಾಂಡು ಯೂಸ್ ಮಾಡಲ್ಲ, ಇಷ್ಟನೂ ರೀಲ್ಸ್ ಮಾಡ್ಬೇಕಂದ್ರೂ ಇದೇ ಲಿಪ್ಸ್ಟಿಕ್ಕು ತುಂಬ ಫೇವ್ರೇಟು. ನಂಗೆ ಚೆನ್ನಾಗಿ ಸೂಟ್ ಆಗುತ್ತೆ ಇದು, ಹಾಗಾಗಿ ನಾನು ಇದನ್ನೇ ಇಷ್ಟಪಡೋದು. ಒಂಥರ ತುಂಬಾ ಇಷ್ಟ ಆಗುತ್ತೆ ನನಗೆ, ಹೇಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ತರಿಸಿದ್ದೀನಿ. ಖಾಲಿ ಮಾಡಿಬಿಟ್ಟೆ ಒಂದು ಲಿಪ್ಸ್ಟಿಕ್ ಪೂರ್ತಿ ರೀಲ್ಸ್ ಮಾಡಿ. ಸೊ ಇನ್ನೊಂದು ತರಿಸಿದ್ದೀನಿ. ನಾನು ಹೇಗೆ ಅಂದರೆ ಅಪ್ಲೈ ಮಾಡಿಬಿಟ್ಟು ಹಾಗೆ ಇಟ್ಕೊಳ್ಳಲ್ಲ. ರೀಲ್ಸ್ ಆಗಿದ ತಕ್ಷಣ ರಿಮೂವ್ ಮಾಡಿಬಿಡ್ತೀನಿ. ನಂಗೆ ಕಂಫರ್ಟಬಲ್ ಇರಲ್ಲ. ಅದು ಯಾವುದೇ ಬ್ರ್ಯಾಂಡ್ ಆಗ್ಬೋದು, ಇಷ್ಟೇ ಚೆನ್ನಾಗಿರ್ಬೋದು, ನನಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅವಾಗ ಮಾತ್ರ ನಾನು ಹಾಕ್ಕೊಂಡು ರೀಲ್ಸ್ ಮಾತ್ರ ಮಾಡೋದು. ಇಲ್ಲ ಫಂಕ್ಷನ್ಗೆ ಹೋದಷ್ಟೇ ಅಪ್ಲೈ ಮಾಡ್ಕೊಂಡು ಹೋಗಿದ್ದೆ. ಮನೆಗೆ ಬಂದ ತಕ್ಷಣ ಎಲ್ಲ ರಿಮೂವ್ ಮಾಡಿಬಿಡ್ಬೇಕು. ನಾನು ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಬನ್ನಿ ಎಲ್ಲ ಶಿಫ್ಟ್ ಮಾಡೋಣ. ನೋಡಿ ಎಲ್ಲ ಅನ್ಕೊಂಡು ಕೂತಿದ್ದಾರೆ. ಊಟ ಮಾಡಿ ಬನ್ನಿ ಅಂದರೆ 2 ಥರ ಪಲ್ಯ ಮಾಡಿ ಚಪಾತಿ ಮಾಡಿದ್ದೀನಿ. ವೆಜಿಟೇಬಲ್ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ. ಇನ್ನು ಊಟಕ್ಕೆ ಯಾರು ಕೂಡ್ತಾ ಇಲ್ಲ, ಏನು ಮಾಡೋದು. ಹಿಡ್ಕೊ, ನಾನು ತೋರಿಸ್ಬೇಕು. ಅಯ್ಯೋ ಹಿಡ್ಕೊಂಡ್ರೆ ಒಂದು ಪಪ್ಪಿ ಜೋಡಿಸ್ಬಿಟ್ಟವಳಂತೆ. ತೋರಿಸ್ತೀನಿ ಬನ್ನಿ. ಇದು ಪಪ್ಪಿ ಅಂತೆ, ಜೋಡ್ಸವಳೆ. ಇವತ್ತು ಸ್ಟಿಕ್ಕರ್ ಹಾಕ್ತಾಳೆ ನೋಡಿ, ಅವಾಗ ಅದು ಐಡೆಂಟಿಫೈ ಆಗುತ್ತಂತೆ. ಸೊ ಅಲ್ಲಿ ಸ್ಲಿಪ್ಪಲ್ಲಿ ಕೊಟ್ಟಿದ್ದಾರಲ್ಲ ಆ ಥರ ಜೋಡಿಸಿದ್ದಾಳೆ. ನೀನು ಪಪ್ಪಿ ಜೋಡಿಸಿದ್ದೀನಿ ಅಂತ ತಾನೆ, ಅದನ್ನು ಜೋಡಿಸು ಹೇಳು. ಎಲ್ಲಿ ಕೊಟ್ಟವನೆ? ಕಣ್ಣು ಮುಂದೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅಮ್ಮ ನೀನು ಜೋಡಿಸು, ಆಮೇಲೆ ತೋರಿಸೋಣ. ನೋಡಿ. ಸೊ ನನ್ನ ಮಗಳು ಇವಾಗ ಪಪ್ಪಿನ ಜೋಡಿಸಿದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಂ ಮಗ, ಸೇಮ್ ಇಲ್ಲಿದೆಯಲ್ಲ ಪಪ್ಪಿ, ಇಲ್ಲಿದೆ ನೋಡಿ, ಈ ಥರ ಮಾಡಿದಾಳೆ. ಅಡುಗೆ ಮಾಡಿ ಎಲ್ಲನೂ ತಂದಿಟ್ಟು ಕಾಯ್ತಾ ಇದ್ದೀನಿ. ಯಾರು ಊಟಕ್ಕೆ ಬರ್ತಾನೆ ಇಲ್ಲ. ಮಕ್ಕಳು ನೋಡಿ ಹೆಂಗೆಲ್ಲ ಅಂಡ್ಕೊಂಡು ಕೂತಿದ್ದಾರೆ. ಅವರಪ್ಪ ಬಾತ್ರೂಮ್ಗೆ ಹೋದವ್ರು ಇನ್ನೂ ಬಂದಿಲ್ಲ. ನಮ್ಮನೇಲಿ ಊಟಕ್ಕೆ ಕುಂಡ್ರಿಸೋದೇ ದೊಡ್ಡ ಸಾಹಸ. ಬನ್ನಿ ಅಂತ ಕರೀತಾನೆ ಇರಬೇಕು. ಟೈಮ್ ಆಗ್ತಾನೆ ಇರುತ್ತೆ. ಮತ್ತು ಮಲಗೋದು ಲೇಟ್ ಮಾಡ್ತಾರೆ, ಬೆಳಿಗ್ಗೆ ಎದ್ದೇಳಲ್ಲ, ನಮಗೂ ಎದ್ದೇಳಕ್ಕೆ ಬಿಡಲ್ಲ. ಈ ಥರ ಟಾರ್ಚರ್ ಕೊಡ್ತಾರೆ ನಮ್ಮ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ 2 ಥರ ಪಲ್ಯ ಚಪಾತಿ ರೆಡಿಯಾಗಿದೆ. ಇವಾಗ ತಿಂದ್ಬಿಟ್ಟು ಮಲ್ಕೊಳ್ಳೋದೆ. ಗುಡ್ ನೈಟ್, ಬಾಯ್.